ಬರ್ತೈತಿ ಯಾವಳಕ್ಕೆ ನಮ್ಮೂರಿಗೆ ಅಮ್ಮ ಇಷ್ಟು ಒತ್ತಡ ಮಾಡೋದಕ್ಕೆ ಕಾರಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕ್ರೇಜಿ ಕಿಚ್ಚಾರ. ಏನಪ್ಪ ಇವತ್ತಿನ ಬ್ಲಾಗು ಅಂತಂದರೆ ನಿಮಗೆ ಹೋಗ್ತಾ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಯಾರು ಸ್ಕಿಪ್ ಮಾಡೋಕೆ ಹೋಗಬೇಡಿ. ಸೊ ಇದೇ ಥರ ಸಪೋರ್ಟ್ ಮಾಡ್ಕೊತ ಬರ್ರಿ. ಕೂಡ ಇವತ್ತೊಂದು ಬ್ಲಾಗ್ ಮಾಡಿದ್ದೀನಿ. ಇವತ್ತಿನ ಬ್ಲಾಗ್ ಏನಂತೇಳಿ ನಿಮಗೆ ಹೋಗ್ತಾ ವಿಡಿಯೋದಲ್ಲಿ. ಸೊ ಯಾವುದೇ ಕಾರಣಕ್ಕೂ ಯಾರು ಸ್ಕಿಪ್ ಮಾಡೋಕೆ ಹೋಗಬೇಡಿ. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆ ಅಕೌಂಟ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗಬೇಡಿ. ಸೊ ವಿಡಿಯೋ ಕೂಡ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಇವತ್ತಿನ ಏನಪ್ಪ ವಿಶೇಷತೆ ಅಂದರೆ, ಇಲ್ಲಿ ನೋಡಿ ನಮ್ಮೂರು ಹಳ್ಳಕ್ಕೆ ನೀರು ಬರ್ತಿದೆ ಅಂತೆ. ಬಟ್ ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಆದರೆ ನೀರು ಹಿಂದ್ಗಡೆಯಿಂದ ಸಿಕ್ಕಾಪಟ್ಟೆ ಪ್ರೆಜರ್ ಐತಿ ಅಂತ ಹೇಳಿದರು. ಸೊ ಇವಾಗ ನಿಮ್ಗೆ ತೋರಿಸಿದೆ ನಾನು. ಹತ್ತತ್ರ ಒಂದು 10 ನಿಮಿಷದಿಂದ ನೀರು ಇಲ್ಲಿ ಎಷ್ಟು ಇತ್ತು, ಆಮೇಲೆ ಇವಾಗ ಎಷ್ಟಿದೆ ನೋಡಿ. ಇಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸ್ತಿದೆ. ನಾನು ಅಲ್ಲಿಗೂ ಸಮಯ ಮಧ್ಯಾಹ್ನ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಇವಾಗ ನಿಮ್ಮ ಕಣ್ಣಿಗೆ ನೋಡಿ, ಅಲ್ಲಿ ಇವಾಗ ಮುಂಚೆ ಎಷ್ಟಿತ್ತು ನೀರು, ಇವಾಗ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನೋಡಿ ನಿಮ್ಮ ಕಣ್ಣಿಗೆ ಕಾಣಿಸ್ತಿದೆ ಅಲ್ಲ, ಎಷ್ಟು ಸಮಸ್ಯೆ ಆಗ್ತಿದೆ ಪಾಪ ರೈತರಿಗೆ ಅಂತೇಳಿ. ಏನಕ್ಕೆ ಅಂತಂದರೆ ಈ ಥರ ಆಗುತ್ತೆ ಇವತ್ತಂತ ಪಾಪ ಅವರಿಗೂ ಕೂಡ ಗೊತ್ತಿರಲಿಲ್ಲ. ಆದರೂ ಅವರು ರಿಟರ್ನ್ ವಾಪಸ್ ಬರುವಾಗ ಈ ಥರ ಸಮಸ್ಯೆ ಆಗಿದೆ ಅಂತ ಗೊತ್ತಾಗಿ ಪಾಪ ಎಮ್ಮೆ ಹಿಡ್ಕೊಂಬರೋಕ್ಕೂ ತುಂಬ ಕಷ್ಟಪಡ್ತಿದ್ದಾರೆ ಅವ್ರು ಇವತ್ತು. ಅಲ್ಲಲ್ಲಿ ಕಟ್ಟಿಗೆಲಿ ಅದ, ಅಲ್ಲಲ್ಲಿ ಕಟ್ಟಿಗೆಲಿ ಅದ, ಮಸೂಳೆ ಅಲ್ಲ ನೋಡು, ಕಟ್ಟಿಗೆ ಅದ, ಮಸೂಳೆ ಅಲ್ಲ. ಇಂತಿಂತವೆಲ್ಲ ಕಿತ್ಕೊಂಡು ಅಲ್ಲಿಂದ ಕಷ್ಟಪಟ್ಟು ಸ್ಪೀಡಿ ಪ್ರೆಸರ್ ಇಂದ ಬಂದು ಇಲ್ಲಿ ಚಿಕ್ಕೊಂಡು ಒದ್ದಾಡಕತ್ತೈತಿ. ಇದನ್ನ ಹೆಂಗಾರ ಮಾಡಿ ಬಿಡಿಸ್ಬೇಕಲ್ಲ ನಾವು. ಚಾಪ್ಟರ್ ಓದಿದ್ದ ಒಂದು ಅವನು ಭಯ ಪಾಪ ಬರ್ದಿ ನೋಡಿ ಎಸದವು ಅವ್ನಿಗೆ ಎಷ್ಟು ಭಯ ಆಯ್ತು ನೋಡ. ಸೊ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಸೊ ಬರೀ ಇಲ್ಲಿ ಒಬ್ರು ಅಣ್ಣರಿದ್ದಾರೆ, ಅವ್ರನ್ನ ವಿಚಾರಿಸೋಣ ಇಲ್ಲಿ ಪರಿಸ್ಥಿತಿನ. ಬರ್ತೈತಿ ಯಾವಳಕ್ಕೆ ನಮ್ಮೂರಿಗೆ ಅಮ್ಮ ನಮ್ಮ ಮಾಲಿ ಅಗರಿ ಹಳ್ಳಕ್ಕೆ ಚಿಕ್ಕಾಗಿರಿ ಅಂತ ಇರೋದಕ್ಕೆ ಮೂಲ ಉದ್ದೇಶ ಚಿಕ್ಕಾಗಿರಿ ಅಂತ ಇರೋದಕ್ಕೆ. ಹೊಸಪೇಟೆ ಹೊಸಪೇಟೆ ಅಗರಿಗೆ ಬರುತ್ತೆ ನೋಡಿ, ದೊಡ್ಡ ಅಗರಿ. ಇದು ಚಿಕ್ಕಾಗಿರಿ ಅಂತ 100 ಕಿಲೋಮೀಟರ್ ದೂರದ ನೀರು ಬರುತ್ತೆ. ಇದು ಏನಪ್ಪ ಅಂದ್ರೆ ವಿಶೇಷ ಏನಪ್ಪ ಅಂದ್ರೆ ಇನ್ನು ಮಳೆ ಇಲ್ಲ. ಆ್ಯಕ್ಚುಲಿ ನಮ್ಮ ಕಡೆ ಮಳೆ ಇಲ್ಲ, ಬರೋಂಥ ಮಳೆ ಇಷ್ಟು ನೀರು ಬರೋಂಥ ಮಳೆನೂ ಇಲ್ಲ ನಮ್ಮ ಕಡೆ, ನಾವು ನೋಡಿಲ್ಲ. ಆದರೆ ಒಂದು ವಿಶೇಷ ಏನಂದರೆ ಇವತ್ತು ಸುಮಾರು ದಾವಣಗೆರೆ ಭಾಗದಾಗ ಒಂದು 46 ಕೆರೆ ಏನು ತುಂಬಿದಲ್ಲ, ಆ ಕೆರೆ ಹಂತವಾಗಿ ತುಂಬ್ದಂಗೆಲ್ಲ ಹೆಚ್ಚುವರಿಯಾಗಿ ಒಂದು ಕೆರೆಯಿಂದ ಆಗ್ತಾ ಎಲ್ಲವೂ ಈ ಚಿಕ್ಕಗಿರಿಗೆ ಬಾಯಿ ಇರೋದ್ರಿಂದ ಆ ಎಲ್ಲ ಕೋಡಿ ಬಾಯಿಗಳು ಚಿಕ್ಕಗಿರಿಗಿದೆ. ಹಂಗಾಗಿ ಈ ನೀರು ನಮಗೆ ಇನ್ಮೇಲೆ ಸತತವಾಗಿ ಇಷ್ಟು ನೀರು ಬಂದೇ ಬರುತ್ತೆ. ದಯವಿಟ್ಟು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ನಮ್ಮ ಮಾಲಿ ಡ್ಯಾಮನ್ನು ತ್ವರಿತಗತಿಯಲ್ಲಿ ರೈತರಿಗೆ ಗೇಟನ್ನು ಬಂದ್ ಮಾಡಿ ಸಮರ್ಪಕವಾಗಿ ನೀರು ಇಡ್ತಕ್ಕಂಥ ಕೆಲಸ ಆಗಬೇಕು. ಇಲ್ಲಾಂದರೆ ಇಷ್ಟೇ ರೈತರ ಕತೆ. ಹೆಂಗಂದ್ರೆ ನೀರು ಬಂದಂಗೆ ಹೋದಂಗೆ. ನಾವು ಇಷ್ಟು ದಿನ ಏನೋ ನೀರು ಇಲ್ದಂಗೆ ಬಡ ಅಂತಿದ್ವಿ. ಈಗ ನೀರು ಬಂದರೂ ಬಡ ಅನ್ನಕತ್ತೆ. ಇಷ್ಟು ದಿನ ನಾವು ಮಳೆರಾಗಿನ ಅಂತಿದ್ವಿ, ದೇವರೇ ಮಳೆ ಕೊಡಪ್ಪ, ನಾವು ನಮ್ಮ ಡ್ಯಾಮ್ ಐತಿ, ಸ್ವಲ್ಪ ಹಿಡ್ಕೊಂಡು ನಾವು ನೀರು ಬಾಳಿ ಮಾಡ್ತೀವಿ ಅಂತಿದ್ವಿ. ಆದರೆ ಈಗ ದೇವ್ರು ಹೊರ ಕೊಟ್ಟನ, ಆದ್ರೆ ನಮ್ಗೆ ಹಿಡ್ಕೊಳ್ಳೋಂಥ ಭಾಗ್ಯ ಇಲ್ಲ. ಹಂಗಾಗಿ ದಯವಿಟ್ಟು ಈ ಕಡೆ ಇರ್ತಕ್ಕಂಥ ನಮ್ಮ ಭಾಗದಾಗಿರ್ತಕ್ಕಂಥ ಜನಪ್ರಿಯ ರೈತಪರ ಶಾಸಕರಾದಂಥ ನೇಮರಾಜ್ ನಾಯ್ಕ ಸಾಹೇಬ್ರವರು ದಯವಿಟ್ಟು ಮಾಲವಿ ಜಲಾಶಯವನ್ನು ಭೇಟಿ ಮಾಡಿ ತ್ವರಿತಗತಿಯಲ್ಲಿ ಕಾಮಗಾರಿಯನ್ನು ಮುಗಿಸಿ, ಇನ್ನೂ ಇವತ್ತಿಗೆ ನೀರು ನಿಲ್ತದಂತ ಅನ್ನಂಗಿಲ್ಲ. ಇನ್ನು ಸಾಕಷ್ಟು ನೀರು ಬರೋ ಅವಕಾಶ ಐತಿ. ಹಾಗಾಗಿ ಎಷ್ಟು ಸಾಧ್ಯನ ಅಷ್ಟು ನಮ್ಮ ಮಾಲವಿ ಜಲಾಶಯನ ಗೇಟನ್ನು ಬಂದ್ ಮಾಡಿ ರೈತರಿಗೆ, ರೈತಪರ ನಾಯಕ ಆದಂಥ ನೇಮರಾಜ್ ನಾಯ್ಕ ಅವರು ರೈತರಿಗೆ ಹರ್ಷವಾದಂಥ ಜೀವನ ಮಾಡಲಿಕ್ಕೆ ಅನುವು ಮಾಡಿಕೊಡೋಕೆ. ಹಾಗೆಯೇ ಇಲ್ಲಿ ನಮ್ಮ ಅರೆಗೊಂಡಹಳ್ಳಿ ಗ್ರಾಮ, ಮಾಲಿ ಡ್ಯಾಮಿನ ಬಾಗಿರ್ತಕ್ಕಂಥ ಅರೆಗೊಂಡಹಳ್ಳಿ ಗ್ರಾಮ ಸುಮಾರು ಒಂದು 2000 ಜನಸಂಖ್ಯೆ ಇರ್ತಕ್ಕಂಥ ಗ್ರಾಮ. ಆ ಗ್ರಾಮದಲ್ಲಿ ಇವತ್ತು ಈ ಹಳ್ಳದಿಂದ ಈ ಕಡೆಗೆ ಒಂದು 500ರಿಂದ 1000 ಎಕರೆ ಇದೆ ರೈತರಿಗೆ. ಜೊತೆಗೆ ನಮ್ಮ ಗ್ರಾಮದ ಆದಿದೇವತೆ ಆದಂಥ ಗುಳಿಲಕ್ಕಮ್ಮ ದೇವಸ್ಥಾನ ಕೂಡ ಇದೆ. ಆ ಗುಳಿಲಕ್ಕಮ್ಮ ದೇವಸ್ಥಾನ ಸುಮಾರು ಪರಂಪರೆ ಉಳ್ಳಂಥ ದೇವಸ್ಥಾನ. ಅದು ಏನಪ್ಪ ಅಂದರೆ ವಿಶೇಷ, ನಮ್ಮ ಗ್ರಾಮದ ಮಾತೆಯರು
ಪ್ರತಿ ಶುಕ್ರವಾರ ದಿನ ದೇವಸ್ಥಾನಕ್ಕೆ ಕಂಪಲ್ಸರಿ ಬರ್ತಾರೆ. ಆ ಬರೋದ್ರಿಂದ ಈ ನೀರಿಗೆ ಬಂದರೆ ನಮ್ಮ ಮಾತೆಯರು ಗುಳಿದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ನಾವು ಎಷ್ಟೋ ಸಲ ಅನುಭವಿಸಿವೆ. ಇವತ್ತೇನೋ ಪುಣ್ಯಾತ್ಮರು ಯಾರೋ ಒಬ್ಬರು ಏನೋ ಎಲ್ಲ ರೈತರು ಸ್ವಲ್ಪ ಸಹಕಾರದಿಂದ ಯಾರೋ ಒಬ್ಬ ಬೇರೆ ಭೂಮಾಲೀಕರಾದಂಥ ಒಬ್ಬರು ರಾಘವೇಂದ್ರ ಅಂತವರು ಅವ್ರು ಹೆಚ್ಚಿನ ಮಟ್ಟ ಸಹಾಯ ಮಾಡಿ ಮತ್ತು ರೈತರ ಜೊತೆಗೆ ರೈತರು ಸ್ವಲ್ಪ ಅವ್ರು ಕೈಲಾದಷ್ಟು ಆರ್ಥಿಕ ಸಹಾಯ ಮಾಡಿಬಿಟ್ಟು ನಮ್ಮೂರಲ್ಲಿ ಒಂದು ಹಳ್ಳಕ್ಕೆ ಅದು ದೊಡ್ಡ 300 ಅಡಿ ಇರ್ತಕ್ಕಂಥ ಹಳ್ಳಕ್ಕೆ ಅವ್ರು ಕೈಲಾದಷ್ಟು ಒಂದು 150 ಅಡಿ 150 ಮೀಟ್ರ್ 150 ಅಡಿ ಹಳ್ಳನ ಬ್ರಿಡ್ಜ್ ಮಾಡಿದ್ದಾರೆ. ಆ ದೇವರು ನಮ್ಮೂರು ಎಲ್ಲ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ತಾಯಂದ್ರ ಪರವಾಗಿ ಎಲ್ಲ ನಮ್ಮ ಸಾರ್ವಜನಿಕರ ಪರವಾಗಿ ಆ ಪುಣ್ಯಾತ್ಮ ನಾವು ಧನ್ಯವಾದ ತಿಳಿಸ್ತಾ, ಹಾಗೆಯೇ ಇನ್ನು ಇವತ್ತೇನಾದ್ರು ಬ್ರಿಡ್ಜ್ ಉಳಿಬೇಕಂದ್ರೆ ಸರಿಸುಮಾರು ಇನ್ನೂ ಕಾಮಗಾರಿ ಅವಶ್ಯಕತೆ ಏನಿದೆ ಅಂದರೆ CC ರೋಡ್ ಅವಶ್ಯಕತೆ ಇದೆ. ಇದಕ್ಕೊಂದು ಸ್ಲ್ಯಾಬ್ ಹಾಕಬೇಕು, ಜೊತೆಗೆ ಇನ್ನೇನಾಗಬೇಕಂದ್ರೆ ಇದಾಗಬೇಕು, ಏನೋ ಚರಂಡಿ ಅವಕಾಶ ಇದೆ, ಚರಂಡಿ ಮಾಡಬೇಕು. ಜೊತೆಗೆ ಮುಂದುವರೆದ ಕಾಮಗಾರಿ ಒಂದು ಸ್ವಲ್ಪ ಪೈಪ್ ಹಾಕ್ಬೇಕು. ಈ ಭಾಗದಲ್ಲಿ ಪೈಪ್ ಹಾಕಿದರೆ ಹಲವಾರು ಉಪಯೋಗ ಆಗಿ ಇದೊಂದು ಬ್ರಿಡ್ಜು 100 ವರ್ಷ ಬಾಳಿಕೆ ಬರೋದ್ರಲ್ಲಿ ಯಾವ ಸಂದೇಹನೇ ಇಲ್ಲ. ಕಾರಣ ಅಂದರೆ ಇವತ್ತು ನಾವು ಕಣ್ಣಿಗೆ ನೋಡ್ತಾನೆ ಎಷ್ಟೊಂದು ನೀರು ಬಂದಿದೆ. ಇಷ್ಟು ನೀರು ಬಂದರೂ ಏನೂ ಆಗ್ತಾ ಇಲ್ಲ. ಇಷ್ಟು ನೀರು ಬಂದರೂ ಯಾವುದು ಏನು ಅಡೆತಡೆಯಿಲ್ದಂಗೆ ನೀರು ಹೋಗ್ತಾ ಇದೆ. ಆತ ಮೂಲತಃ ಇಂಜಿನಿಯರ್ ಆಗಿರೋದ್ರಿಂದ ಹಲವಾರು ಬಾರಿ ಯೋಚನೆ ಮಾಡಿ ಪ್ಲಾನ್ ತಗೊಂಡು ಕೆಲಸ ಮಾಡಿದ್ದಾನೆ. ಜೊತೆಗೆ ನಮ್ಮೂರು ಗ್ರಾಮಸ್ಥರ ಪರವಾಗಿ ನಾವೆಲ್ಲರೂ ಮನವಿ ಮಾಡಿದ್ದೇನೆಂದರೆ, ಶಾಸಕರು ದಯವಿಟ್ಟು ಅವರ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ನಮ್ಮ ಗ್ರಾಮಕ್ಕೆ ಭೇಟಿ ಮಾಡಿ ಈ ಹಳ್ಳವನ್ನು ವಿಸಿಟ್ ಮಾಡಿ ಕಾಮಗಾರಿ CC ರೋಡ್ ಮಾಡಿಕೊಡ್ಬೋದೈತಿ. ಈ ಕಾಮಗಾರಿಯನ್ನು ಮುಂದುವರೆದ ಕಾಮಗಾರಿಯನ್ನು ಪರಿಶೀಲನೆ ಮಾಡಿ ದಯವಿಟ್ಟು ಅನುದಾನ ಕೊಡ್ಬೇಕಂತೇಳಿ ನಮ್ಮ ಗ್ರಾಮಸ್ಥರ ಪರವಾಗಿ, ಎಲ್ಲರ ಪರವಾಗಿ, ರೈತರ ಪರವಾಗಿ, ಮಾತೆಯರ ಪರವಾಗಿ, ಜನರ ಪರವಾಗಿ, ಮತದಾರರ ಪರವಾಗಿ ಅವರಿಗೆ ಶಾಸಕರಿಗೆ ನಾವು ಆಗ್ರಹಪಡಿಸ್ತೀವಿ. ಎಲ್ಲ ವೀಕ್ಷಣೆ ಮಾಡಲು ಬಂದ ನಮ್ಮೂರ ಹೆಣ್ಮಕ್ಳು ಈಗಾಗಲೇ ಒಬ್ಬರನ್ನ ವಿಚಾರಿಸಿದಾಯಿತು. ಆಮೇಲೆ ಇಲ್ಲಿನ ಇನ್ನೊಬ್ಬರು ಯುವ ಮುಖಂಡರು ಅವ್ರನ್ನ ವಿಚಾರಿಸೋಣ. ಇಷ್ಟು ಒತ್ತಡ ಮಾಡೋದಕ್ಕೆ ಕಾರಣ ಇಷ್ಟೇ. ನಮ್ಮ ಭಾಗದಲ್ಲಿ ಒಬ್ಬ ಹೊಸಪೇಟೆ ರಾಘವೇಂದ್ರ ಸರ್ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಶ್ರೀನಿಧಿ ಗೊಬ್ಬರದ ಅಂಗಡಿಯವ್ರದ್ದು ಒಂದು ಜಮೀನು ತಗೊಂಡಿದ್ದಾರೆ. ಅವರು ಇಲ್ಲಿ ಬಂದಾಗ ನೋಡಿದರು, ನಮ್ಮ ದೇವಸ್ಥಾನ ಇದೆ ಈ ಕಡೆಗೆ ಪಕ್ಕಕ್ಕೆ ಬಿಳ್ಳೆಕಮ್ಮ ದೇವಸ್ಥಾನ ಅಂತ ಹೇಳಿ ಅರಗನಹಳ್ಳಿ ಗ್ರಾಮದ್ದು. ಅದು ಆ ದೇವಸ್ಥಾನದ ಪ್ರತಿ ಶುಕ್ರವಾರನೂ ಶಾಲೆಯ ಮಕ್ಕಳಿಂದ ಹಿಡಿದು ಮಹಿಳೆಯರವರೆಗೆ ಭೇಟಿ ಕೊಡ್ತಾರೆ. ಆ ದೇವಸ್ಥಾನಕ್ಕೆ ಹೋಗಿ ಆಕೆ ದರ್ಶನ ಮಾಡ್ಕೊಂಡು ಬರ್ತಾರೆ. ಅವರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಮತ್ತು ಇದನ್ನು ಮಾಡಿಸಿದ್ದಾರೆ. ದಯಮಾಡಿ ಅವರು ಕೂಡ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಮ್ಮ ಗ್ರಾಮಕ್ಕೆ. ಅವರು ಪರವಾಗಿ ನಾನು ನಮ್ಮ ಊರಿನ ಪರವಾಗಿ ಅಭಿನಂದನೆ ಹೇಳ್ತೀನಿ. 200 ಎಕರೆ ಈ ಕಡೆಗಿದೆ. ಪ್ರತಿ ಸಲ ಮಳೆ ಬಂದಾಗ ಅವ್ರು ಹೋಗೋದು ಬರೋದು ಕಷ್ಟ. ಇಲ್ಲಾಂದ್ರೆ ನಾವು ಮಾಲಿಯಿಂದ ಬರಬೇಕು, ಇಲ್ಲ ಬೊಮ್ಮಳಿಂದ ಬರಬೇಕು. ಎರಡೇ ಆಪ್ಷನ್ಸ್ ಇದ್ದದ್ದು. ಈಗ ಅವ್ರ ಸಹಕಾರದಿಂದ ಈಗ ಇಲ್ಲಿ ಅಡ್ಡಾಡೋ ಪರಿಸ್ಥಿತಿ ಆಗಿದೆ ನಮಗೆ. ದಯಮಾಡಿ ಶಾಸಕರು ಕೂಡ ಅವ್ರಿಗೊಂದು ಏನೋ ಮನವಿ ಕೊಟ್ಟಿದ್ದಾರಂತೆ, ದಯಮಾಡಿ ಅದನ್ನು CC ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕು. ಶಾಸಕರು ಕೂಡ ಸೂಕ್ತ ಗಮನ ಹರಿಸಿ ಕೂಡಲೇ ಇದನ್ನು ಮಾಡಿಕೊಟ್ರೆ ಒಳ್ಳೆಯದು. ಫೆಬ್ರವರಿಗೆ ಇದೇ ನಮ್ಮ ದೇವಸ್ಥಾನದ ಹಬ್ಬ ಇದೆ, ನೆಕ್ಸ್ಟು ಫೆಬ್ರವರಿ 6ಕ್ಕೆ. ದಯಮಾಡಿ ಗಮನ ಹರಿಸಿ ಇದು ಪೂರ್ವವಾಗಿ ಕೆಲಸ ಮಾಡಿಕೊಟ್ರೆ ಅಂತ ಹೇಳ್ಕೊಳ್ತಾ ಇದ್ದೀವಿ. ಅಂದರೆ ಹಬ್ಬ ಅಂದರೆ ಯಾವಾಗ? ನೆಕ್ಸ್ಟ್ 2026ಕ್ಕೆ 2026 ಫೆಬ್ರವರಿ 6ಕ್ಕೆ ಹಬ್ಬ ಆಗುತ್ತೆ. ದಯಮಾಡಿ ಅದನ್ನು ಕೂಡಲೇ ಮಾಡಿಕೊಡ್ಬೇಕು. ನೋಡಿ ನಿಮ್ಮ ಕಣ್ಣಿಗೆ ಕಾಣಿಸ್ತಿದೆ ಅಲ್ಲಿ ಹೆಂಗೆ ಹೋಗ್ತಿದೆ ಹಾವು. ಅವಾಗಿಂದ ಒಂದು 8 ಹಾವು ಇದೇ ಥರ ಆಡಾಡ್ತಿದ್ದೆ ಅವಾಗಿಂದ. ಸೊ ಸಿಕ್ಕಾಬಟ್ಟೆ ಹಾವುಗಳು ಬಂದಿದ್ದಾವೆ. ಎಲ್ಲಿಂದ ಬರ್ತಿದ್ದಾವೆ, ಯಾಕೆ ಬರ್ತಿದ್ದಾವೆ ಅಂತ ನನಗೆ ಗೊತ್ತಾದ್ನಪ್ಪ. ನಾನು ನಿಮಗೆ ಹೇಳ್ತಿದ್ದೆ. ಸೊ ನಿಮಗೆ ಹೇಳೋಕತ್ತಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಅಂತ. ಸೊ ಗೊತ್ತು ಮಾಡ್ಕೊಂಡು ಅದನ್ನ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಸೊ ನೀರು ಎಷ್ಟು ಪ್ರೆಜರ್ ಐತೆ ಅಂತ ನೋಡಿ. ಇಲ್ಲಿ ಕಸ ಗಿಸ ಮಣ್ಣು ಎಲ್ಲ ಕಿತ್ಕೊಂಡು ಹೋಗ್ತದೆ. ಯಾವುದೇ ಕಾರಣಕ್ಕೆ ಯಾವುದೇ ಸ್ಟಾಪ್ ಆಗದೆ ನಾನ್ ಸ್ಟಾಪಾಗಿ ಹರ್ಕೊಂಡು ಹೋಗ್ತಿದೆ ನೀರು. ಇವತ್ತು ನಮ್ಮ ಅರೇಗೊಂಡನ ಹಳ್ಳ ಎಷ್ಟೊಂದು ನೀರು ಪ್ರೆಜರಿಂದ ಹಳ್ಳ ಹರಿತಿದೆ ಇವತ್ತು ಅಂತಂದರೆ. ಸೊ ನಿಮ್ಮ ಕಣ್ಣಿಗೆ ಕಾಣಿಸ್ತಿರ್ಬೋದು. ಈ ಕಡೆ ಪ್ರೆಜರ್ ಕಾಣಿಸ್ತಿಲ್ಲ ಅಂತಂದ್ರು ಕೂಡ ಸೊ ಈ ಕಡೆ ಪ್ರೆಜರ್ ಕಾಣಿಸ್ತಿದೆ ನೋಡಿ. ಎಷ್ಟು ಪ್ರೆಜರ್ ಹೋಗ್ತದೆ ಇವತ್ತು ನಮ್ಮೂರ ಹಳ್ಳ ನೀರು ಅಂತಂದ್ರೆ. ನಮ್ಮೂರ ಹಳ್ಳ ವೀಕ್ಷಣೆ ಮಾಡಲು ಬಂದ ಸಾರ್ವಜನಿಕರು, ಏನಪ್ಪ ನಮ್ಮೂರ ಹಳ್ಳಿನ ಇವತ್ತು ವಿಶೇಷತೆ ಅಂತಂದರೆ, ಇವತ್ತಿನ ವಿಶೇಷತೆ ಏನಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಏನಪ್ಪ ಇವತ್ತಿನ ವಿಶೇಷತೆ ಅಂತಂದರೆ, ನಮ್ಮೂರ ಹಗರಹಳ್ಳಿಗೆ ನೀರು ಬಂದಿದೆ. ಈ ನೀರು ಎಲ್ಲಿಂದ ಬಂತು, ಇಷ್ಟು ದಿನ ಇತ್ತಾ ಇಲ್ವಾ ಅನ್ನೋದನ್ನು ವಿಡಿಯೋದಲ್ಲಿ ಪ್ರತಿಯೊಂದು ಪೂರ್ತಿ ಇದೆ. ಯಾವುದೇ ಕಾರಣಕ್ಕೂ ಇಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ನೋಡ್ಕೊಂಡು ಬನ್ನಿ ಈ ವಿಡಿಯೋನ. ಯಾರೂ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಕ್ರೇಜಿ ಕಿಚ್ಚಾರ್ ಅಭಿನ ಮತ್ತೊಂದು ಹೊಸ ಬ್ಲಾಗಿಗಾಗಿ ಆದಷ್ಟು ಬೇಗ ಇನ್ನೊಂದು ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ ಒಂದು ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ.